ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವಿಸ್ತಾರ ಓಂಕಾರದ ಎಲ್ಲ ವೀಕ್ಷಕರಿಗೆ ಶರಣು ಶರಣಾರ್ಥಿಗಳು. 12ನೇ ಶತಮಾನದಲ್ಲಿ ವೈರಾಗ್ಯದ ನಿಧಿಯಾಗಿರುವಂಥ ಅಕ್ಕ ಮಹಾದೇವಿಯ ಜೀವನದೊಳಗೆ ಒಂದು ಘಟನೆ ನಡೀತದೆ. ಕಾರಣ ಏನು ಅಂತಂದರೆ, ಅವರಲ್ಲಿ ವೈರಾಗ್ಯ ಹೆಂಗೆ ಬಂತು, ಯಾವ ಕಾರಣಕ್ಕೆ ಕಲ್ಯಾಣದ ಕಡೆ ಹೆಜ್ಜೆ ನಿಟ್ಲು ಅನ್ನುವಂಥ ಪೂರ್ವದ ಒಂದು ಘಟನೆ. ಅಕ್ಕ ಮಹಾದೇವಿ ತನ್ನ ತಂದೆ ತಾಯಿಯ ಜೊತೆಗೆ ಮನೆಯಲ್ಲಿದ್ದಂಥ ಸಂದರ್ಭದಲ್ಲಿ ಕೌಶಿಕ ಮಹಾರಾಜ ಒಂದು ದಿನ ವಾಯುವಿಹಾರಕ್ಕಂತ ತಿಳ್ಕೊಂಡು ಸೈನಿಕರ ಜೊತೆಗೆ ಹೋಗ್ತಾ ಇದ್ದ. ಆ ಸಂದರ್ಭದಲ್ಲಿ ಅಕ್ಕ ಮಹಾದೇವಿಯ ಮನೆಯ ಮುಂದೆ ನಿಂತಿದ್ಲು. ತುಂಬಿದ ಯೌವನವನ್ನು ಒಳಗೊಂಡಿರುವಂಥ ಅಕ್ಕ ಮಹಾದೇವಿಯನ್ನು ನೋಡಿದ, ಮೋಹಿತನಾದ. ನಾನು ಈಕೆಯನ್ನು ಮದುವೆ ಆಗಬೇಕು ಅಂತ ತಿಳ್ಕೊಂಡು ಕೌಶಿಕ ಮಹಾರಾಜ ತನ್ನ ಸೈನಿಕರಿಗೆ ಹೇಳಿ ಕಳಿಸಿದ, ಅವರ ತಂದೆ ತಾಯಿಯ ಜೊತೆಗೆ ನನ್ನ ವಿವಾಹದ ಪ್ರಸಂಗವನ್ನು ಪ್ರಸ್ತಾಪ ಮಾಡಿ ಬನ್ನಿ ಅಂತ ಕಳಿಸಿಕೊಟ್ಟ. ತಂದೆ ತಾಯಿಗೆ ಬಂದು ತಿಳಿಸಿದರು. ಕೌಶಿಕ ಮಹಾರಾಜಗೆ ಆಯಿತು ಅಂತ ತಿಳ್ಕೊಂಡು ಬಂದು ಹೇಳಿದರು. ಸೈನಿಕರು ಹೋಗಿ ಮತ್ತೆ ಹೇಳಿ ಬಂದೆವಂತ ಕೌಶಿಕ ಮಹಾರಾಜನಿಗೆ ಹೇಳಿದರು. ತಂದೆ ತಾಯಿಗೆ ಖುಷಿ ಆಗಿತ್ತು, ಆದರೆ ಅಕ್ಕ ಮಹಾದೇವಿಗೆ ಅದು ಇಷ್ಟ ಇಲ್ಲದಾಗಿತ್ತು. ಅವಳು ವೈರಾಗ್ಯದ ನಿಧಿ ಆಗಿದ್ಲು ಅಕ್ಕ ಮಹಾದೇವಿ. ಗೊತ್ತಿರಲಿ ಆಕೆಗೆ ಈ ಪ್ರಪಂಚದ ವ್ಯವಸ್ಥೆ ಬೇಡವಾಗಿತ್ತು, ಲೌಕಿಕದ ವ್ಯವಸ್ಥೆ ಬೇಡವಾಗಿತ್ತು. ಪಾರಮಾರ್ಥವನ್ನು ಗೆದ್ದವಳಾಗಿದ್ಲು ಅಕ್ಕ ಮಹಾದೇವಿ ಹುಟ್ಟಿನಿಂದ. ಅಂಥ ಅಕ್ಕ ಮಹಾದೇವಿ ಈ ಮದುವೆಗೆ ಒಲ್ಲೆ ಅಂತಾಳ. ತಂದೆ ತಾಯಿ ಹೇಳ್ತಾರ, ನೋಡವ ಸಮಾಜದ ದೃಷ್ಟಿಯೊಳಗೆ ನೀ ಮದುವೆ ಆಗಬೇಕು ಅಂತ ತಿಳ್ಕೊಂಡು ಅಂದಂಥ ಸಂದರ್ಭದಲ್ಲಿ ತಂದೆ ತಾಯಿಗೆ ಹೇಳ್ತಾಳ, ಆಯಿತು ನಾನು ಕೌಶಿಕ ಮಹಾರಾಜನನ್ನು ಮದುವೆ ಆಗಬೇಕಾಗಿತ್ತು ಅಂದರೆ 3 ಕಂಡೀಷನ್ಗಳನ್ನು ಹಾಕ್ತೀನಿ, ಆ 3 ಕಂಡೀಷನ್ಗಳಿಗೆ ಅವನು ಒಪ್ಪಿದ್ರೆ ಮಾತ್ರ ಮದುವೆ ಆಗ್ತೀನಿ ಅಂತಾಳ. ಆಯಿತು, ಮದುವೆಯ ತಯಾರಿ ನಡೀತು. ಕೌಶಿಕ ಮಹಾರಾಜ ಈ ಸಂದರ್ಭದಲ್ಲಿ ಆಕೆಯನ್ನು ಮದುವೆ ಆದರೆ ಸಾಕು, ಆ ನಂತರದಲ್ಲಿ ಆಕೆ ನನ್ನ ಹತ್ರ ಬಂದೇ ಬರ್ತಾಳ ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಕೌಶಿಕ ಮಹಾರಾಜನು ಕೂಡ ಹ್ಞೂ ಅಂತಾನ. ಏನು ಕಂಡೀಷನ್ಗಳು 3 ಅಂತಂದರೆ, ನಾನು ಲಿಂಗ ಪೂಜೆ ಕುಂತಂಥ ಸಂದರ್ಭದಲ್ಲಿ ನನ್ನನಿಗೆ ತೊಂದರೆ ಕೊಡಬಾರ್ದು. ಎರಡನೇದು, ಜಂಗಮರಿಗೆ ಪ್ರಸಾದವನ್ನು ಮಾಡಿಸುವಂಥ ಸಂದರ್ಭದಲ್ಲಿ ನನಗೆ ತೊಂದರೆ ಕೊಡಬಾರ್ದು. ದೇವರ ಪೂಜೆಯನ್ನು ಮಾಡುವಂಥ ಸಂದರ್ಭದಲ್ಲಿ ನಾನು ಧ್ಯಾನಾಸಕ್ತಳಾಗಿರುವಂಥ ಸಂದರ್ಭದಲ್ಲಿ ನನಗೆ ತೊಂದರೆ ಕೊಡಬಾರ್ದು. ಈ 3ಕ್ಕೂ ತೊಂದರೆ ಆದರೆ ನಾನು ನಿನ್ನ ಹತ್ರ ಇರೋಂಗಿಲ್ಲ ಅನ್ನುವಂಥ ಮಾತನ್ನು 3 ಕಂಡೀಷನ್ಗಳನ್ನು ಅಕ್ಕ ಮಹಾದೇವಿ ಹಾಕಿದ್ಲು. ಆಯಿತು, ಆ ಸಂದರ್ಭ ಕೌಶಿಕ ಮಹಾರಾಜನ ಆಸ್ಥಾನದಲ್ಲಿ ಸದಾಕಾಲ ಲಿಂಗ ಪೂಜೆ, ಧ್ಯಾನ, ಪೂಜೆ, ಪ್ರಾರ್ಥನೆಯಲ್ಲಿರುವಂಥ ಅಕ್ಕ ಮಹಾದೇವಿ ತೊಯ್ದ ಬಟ್ಟೆಯೊಳಗೆ ಹೋಗಿ, ಮಡೆ ಬಟ್ಟೆಯೊಳಗೆ ಹೋಗಿ, ಹಸಿ ಬಟ್ಟೆಯೊಳಗೆ ಹೋಗಿ ಕುಂತಿರ್ತಾಳ. ಲಿಂಗ ಪೂಜೆಗೆ ಕುಂತಂಥ ಸಂದರ್ಭದಲ್ಲಿ ತುಂಬು ಯೌವನದ ಅಕ್ಕ ಮಹಾದೇವಿಯನ್ನು ನೋಡಿದ ಕೌಶಿಕ ಒಂದಿಷ್ಟು ಮೋಹಿತನಾಗ್ತಾನ. ಆಕೆಗೆ ಹೋಗಿ ಸ್ಪರ್ಶ ಮಾಡಬೇಕು ಅನ್ನುವಂಥ ಸಂದರ್ಭದಲ್ಲಿ ಅಕ್ಕ ಮಹಾದೇವಿಗೆ ಎಚ್ಚರ ಆಯಿತು, ಸಿಟ್ಟು ಬಂತು ಅಕ್ಕ ಮಹಾದೇವಿಗೆ. ಸಿಟ್ಟು ಬಂದ ಅಕ್ಕ ಮಹಾದೇವಿ ಅಂತಾಳ, ಆವಾಗ ಒಂದು ವಚನವನ್ನು ಬರಿತಾಳ ಅಕ್ಕ ಮಹಾದೇವಿ. ಏನು? ಎಮ್ಮೆಗೊಂದು ಚಿಂತೆ, ಸಮಗಾರನಿಗೊಂದು ಚಿಂತೆ, ಧರ್ಮಿಗೊಂದು ಚಿಂತೆ, ಕರ್ಮಿಗೊಂದು ಚಿಂತೆ, ನಿನಗೆ ನಿನ್ನ ಕಾಮದ ಚಿಂತೆ, ಒಲ್ಲೆ ಹೋಗು ಮರುಳೆ ಶರಗ ಬಿಡು, ಎನಗೆ ಎನ್ನ ಚೆನ್ನ ಮಲ್ಲಿಕಾರ್ಜುನನ ಒಲಿಸಿಕೊಳ್ಳುವ ಚಿಂತೆ ಅನ್ನುವಂಥ ಮಾತನ್ನು ಅಕ್ಕ ಮಹಾದೇವಿ ಬರೀತಾಳ ಅಂತಾಳ ವಚನಗಳನ್ನು. ಎಮ್ಮಿಗೊಂದು ಚಿಂತೆ ಆದ್ರೆ ಸಮಗಾರಣಿಗೊಂದು ಚಿಂತೆ ಅದ, ಧರ್ಮಿಗೊಂದು ಚಿಂತೆ ಅದ, ಕರ್ಮಿಗೂ ಒಂದು ಚಿಂತೆ ಅದ. ಈ ಜಗತ್ತಿನಲ್ಲಿ ಪ್ರತಿಯೊಬ್ಬರಿಗೂ ತಮ್ಮದೇ ಆಗಿರುವಂಥ ಒಂದೊಂದು ಚಿಂತೆ ಅದ. ಅಂಥ ಚಿಂತೆಯೊಳಗೆ ನಿನಗೂ ಒಂದು ಚಿಂತೆ ಅದ ಕೌಶಿಕ, ನಿನಗೆ ನಿನ್ನ ಕಾಮದ ಚಿಂತೆ ಐತೆಯಲ್ಲಪ್ಪ ಅಂತಾಳ ಅಕ್ಕ ಮಹಾದೇವಿ. ಯಾವಾಗಲೂ ಕಾಮದಿಂದನೇ ತುಂಬಿ ತುಳುಕ್ತಾ ಇದೆಯಾ, ಕಾಮದ ಚಿಂತೆ ಅದ ಅಂದಂಥ ಸಂದರ್ಭದಲ್ಲಿ ಕೌಶಿಕ ಮಹಾರಾಜನನ್ನು ಒದ್ದು ಆಕೆ ಆ ಸಂದರ್ಭವನ್ನು ಗೆದ್ದು, ಅಷ್ಟೇ ಅಲ್ಲ ಒದ್ದಷ್ಟೇ ಅಲ್ಲ, ಆ ಸಂದರ್ಭವನ್ನು ಗೆದ್ದು ಹೊರಟಳು. ಕಲ್ಯಾಣದ ಕಡೆ ಮುಖ ಮಾಡಿ ಹೊರಟಳು ಅಕ್ಕ ಮಹಾದೇವಿ. ಬಸವಣ್ಣನ ದರ್ಶನ ಮಾಡೋಣ, ಬಸವ ಶರಣರ ಸಂಘವನ್ನು ಮಾಡೋಣ, ಈ ಜೀವನದೊಳಗೆ ಶರಣರ ಸಂಘವನ್ನು ಮಾಡಿ ಮಲ್ಲಿಕಾರ್ಜುನನ ದರ್ಶನವನ್ನು ಮಾಡೋಣ ಅನ್ನುವಂಥ ಒಂದು ಸಂದೇಶವನ್ನು ಕೊಟ್ಟಳು. ಆ ಸಂದರ್ಭದಲ್ಲಿ ಎಲ್ಲ ತನ್ನ ಗೆಳತಿಯರು ಏನು ಆಕೆಗೆ ವ್ಯವಸ್ಥೆಯನ್ನು ಮಾಡುವಂಥವ್ರು ಬಂದರು. ಎಲ್ಲಿಗೆ ಹೊಂಟಿವಾ,
ಹೋಗಬೇಡ, ಅರಮನೆಯನ್ನು ಬಿಟ್ಟು ಇಲ್ಲೇ ಹೋಗಬೇಡ, ಇರು ಇಲ್ಲೇ ಅಂತ ತಿಳ್ಕೊಂಡು ಒತ್ತಾಯ ಮಾಡಿದರು. ಆ ಸಂದರ್ಭದಲ್ಲಿ ಅಕ್ಕ ಮಹಾದೇವಿಗೆ ಯಾವುದೂ ಕೂಡ ಪರಿವಿರಲಿಲ್ಲ. ಆಕೆ ಚನ್ನಮಲ್ಲಿಕಾರ್ಜುನ ನೋಡಬೇಕು, ಆತನನ್ನು ಕೂಡಬೇಕು ಅನ್ನುವಂಥ ವಿಚಾರದಲ್ಲಿತ್ತು. ಅಂತಹ ಸಂದರ್ಭದಲ್ಲಿ ಅಕ್ಕ ಮಹಾದೇವಿ ಗೆಳತಿಯರಂತಾರ, ದಾರಿಯೊಳಗೆ ಕಾಡಿನೊಳಗೆ ಹೊಂಟಿಯ ಅಕ್ಕ, ನಿನಗೆ ಹಸಿವಾದ್ರೆ ಹೆಂಗೆ ಮಲಗ್ತಿ, ಎಲ್ಲಿರ್ತೀಯ, ನಿನ್ನ ಜೊತೆಗೆ ಬರೋರು ಯಾರು, ಇಂಥ ದಟ್ಟವಾದ ಅರಣ್ಯದಲ್ಲಿ ಹೊಂಟಿಯಲ್ಲ, ನಿನ್ನ ಜೊತೆಗೆ ಬರೋರು ಯಾರು ಅಂದಾಗ ಅಕ್ಕ ಮಹಾದೇವಿ ಅಂತಾಳ, ಹಸಿವಾದೊಡೆ ಭಿಕ್ಷಾನ್ನಗಳುಂಟು, ತೃಷೆ ಆದೊಡೆ ಕೆರೆ ಹಳ್ಳ ಬಾವಿಗಳುಂಟು, ಶಯನಕ್ಕೆ ಹಾಳು ದೇಗುಲಗಳುಂಟು. ನನ್ನ ಜೊತೆಗೆ ಯಾರದಾರ, ಕಾಡಿನೊಳಗೆ ಒಬ್ಬೇಕನ ಹೊಂಟಿರಂತೀರಲ್ಲ, ನನ್ನ ಜೊತೆಗೆ ಯಾರದಾರ ಅಂದ್ರೆ ಮಲ್ಲಯ್ಯ ಅದಾನ, ಮಲ್ಲಿಕಾರ್ಜುನ ಅದಾನ. ಆತ್ಮ ಸಂಗಾತಕ್ಕೆ ನೀಯನಗುಂಟು ಅನ್ನುವಂಥ ಮಾತನ್ನು ಅಕ್ಕ ಮಹಾದೇವಿ ಹೇಳಿ ಶ್ರೀ ಗುರು ಬಸವಲಿಂಗಾಯ ನಮಃ, ಮಲ್ಲಿಕಾರ್ಜುನ 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 ಅನತ ಅಕ್ಕ ಮಹಾದೇವಿ ಕಲ್ಯಾಣಕ್ಕೂ ಹೋದ್ಲು ಅನ್ನುವಂಥ ಆ ವೈರಾಗ್ಯದ ನಿಧಿ ಆದ್ಲು. ಅಲ್ಲಿ ದರ್ಶನ ಮಾಡಿದ್ಲು, ಶರಣರ ಸಂಘ ಮಾಡಿದ್ಲು, ಕಲ್ಯಾಣದಿಂದ ಕದಳಿಯಕ್ಕೆ ಹೋದ್ಲು ಅನ್ನುವಂಥ ವಿಚಾರವನ್ನು ಇತಿಹಾಸದಲ್ಲಿ ಓದ್ತೇವೆ. ಶ್ರೀಶೈಲ ಮಲ್ಲಯ್ಯನನ್ನು ಕೂಡಿದ್ಲು ಅನ್ನುವಂಥ ವಿಚಾರವನ್ನು ಓದ್ತೇವೆ. ಅಕ್ಕ ಮಹಾದೇವಿ ಜೀವನದ ಪ್ರಸಂಗ ಬಹಳಷ್ಟು ಅದ್ಭುತ. ಈ ದಿನ ಬರುವಂಥ ಶ್ರಾವಣದಲ್ಲಿ ಕೂಡ ಶ್ರೀಶೈಲದ ಜಗದ್ಗುರು ಮಹಾಸನ್ನಿಧಿಯವರು 1 ತಿಂಗಳ ಪ್ರವಚನವನ್ನು ಮಾಡಲಿಕ್ಕೆ ನನಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ನನಗೂ ಕೂಡ ಜಗದ್ಗುರು ಮಹಾಸನ್ನಿಧಿಯವರ ಶ್ರೀಪಾದಕ್ಕೆ ಕೂಡ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡ್ತಾ, ಬಂಧುಗಳೇ, ಈ ವರ್ಷದ ಶ್ರಾವಣದಲ್ಲಿ ಶ್ರೀಶೈಲದಲ್ಲಿ ನಡೆಯುವಂಥ ಪ್ರವಚನದಲ್ಲಿ ತಾವೆಲ್ಲರೂ ಕೂಡ ಭಾಗಿಗಳಾಗ್ರಿ, ಮಲ್ಲಯ್ಯನ ದರ್ಶನ ಮಾಡಿ, ಅಕ್ಕ ಮಹಾದೇವಿಯ ದರ್ಶನವನ್ನು ಮಾಡಿ ಎನ್ನುವಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಶರಣಾರ್ಥಿಗಳು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.